ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ನಜ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ ಹೋಟೆಲ್ ಶೈಲಿಯ ಅವಲಕ್ಕಿ. ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. 2 ಟೊಮಟೆ ಹಣ್ಣು, ಒಂದು 4 ಹಸಿಮೆಣಸಿಕಾಯಿ, ಒಂದು ಈರುಳ್ಳಿ, ಒಂದು ನಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಾಯಿ ತುರಿ. 5 ಲೋಟ ಅವಲಕ್ಕಿ ತಗೊಳ್ಳಿ. 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಶೇಂಗಾ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಈರುಳ್ಳಿ, ಮೆಣಸಿನಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಅವಲಕ್ಕಿ ತಿಂಡಿ ಕಡಿಮೆ ಸಮಯದಲ್ಲಿ ಆಗಿಬಿಡುತ್ತೆ. ಡಯಾಬಿಟಿಸ್ ಪೇಷಂಟ್ಗಳಿಗೆ ಒಳ್ಳೆಯ ಆಹಾರ. ಯಾಕಂದರೆ ಸಕ್ಕರೆ ಅಂಶವನ್ನು ಸರಿಯಾದ ಪ್ರಮಾಣದಲ್ಲಿ ಇರಿಸುವಲ್ಲಿ ಸಹಾಯಕಾರಿ. ಅವಲಕ್ಕಿ ತಿಂಡಿ ಡಯಟ್ ಫುಡ್. ಯಾಕೆಂದರೆ ಕೊಬ್ಬಿನ ಅಂಶ ಕಡಿಮೆ ಇರುತ್ತದೆ. ಭಾರತದಲ್ಲಿ ಹುಟ್ಟಿದಂತಹ ಆಹಾರ ಇದು. ಟೊಮಟೊ ಹಾಕ್ಕೊಳ್ಳಿ. ಇಡ್ಲಿಗಿಂತನೂ ಒಳ್ಳೆಯ ಆಹಾರ. ಯಾಕೆಂದರೆ 70% ಕಾರ್ಬೋಹೈಡ್ರೇಟ್ಸ್ ಇದೆ, 30% ಕೊಬ್ಬಿದೆ. ಪೋಹ ಲೈಟ್ ವೇಟ್ ಫುಡ್ಡು. ನೀವು ಒಗ್ಗರಣೆ ಮಾಡೋಕ್ಕಿಂತ ಮುಂಚೆನೇ 2 ಸತಿ ಅವಲಕ್ಕಿನ ವಾಶ್ ಮಾಡಿಕೊಂಡು ಹಿಂಡಿ ಇಟ್ಕೊಂಬಿಡಿ. ಒಗ್ಗರಣೆ ಆದ ನಂತರ ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ಇವಾಗ ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ಳಿ. ನಿಂಬೆ ರಸ ಹಾಕ್ಕೊಳ್ಳಿ. ಉಪ್ಪೇನು ಬೇಕಿದ್ರೆ ಇವಾಗ ಹಾಕ್ಕೊಂಬಿಡಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ನೋಡಿ ಸ್ನೇಹಿತರೆ, ಹೋಟೆಲ್ ಶೈಲಿಯ ರುಚಿಯಾದಂತಹ ಅವಲಕ್ಕಿ ರೆಡಿ ಆಯಿತು. ನೋಡಿ ಸ್ನೇಹಿತರೆ, ಬಿಸಿ ಬಿಸಿಯಾದಂತಹ ಹೋಟೆಲ್ ಶೈಲಿಯ ಅವಲಕ್ಕಿ ರೆಡಿ ಆಯಿತು. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.